ನೀರಿಗಾಗಿ ರೊಚ್ಚಿಗೆದ್ದಿದ್ದಾರೆ. ನಾರಾಯಣಪುರ ಡ್ಯಾಂ ನೀರಿಗಾಗಿ ರೈತರು ಭರ್ಜರಿ ಹೋರಾಟ ನಡೆಸಿದ್ದಾರೆ. ಮಾಜಿ ಸಚಿವ ರಾಜುಗೌಡ ಅವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ರು. ಈ ಹೋರಾಟದ ಮುಂಚೂಣಿಯಲ್ಲಿದ್ದಂತಹ ರಾಜುಗೌಡ ಅವರನ್ನ ವಿಚಾರಣೆ ನಡೆಸಿ ಬಿಟ್ಟಿದ್ದಾರೆ ಪೊಲೀಸರು. ನಮ್ಮ ನೀರು ನಮಗೆ ಕೊಡಿ ಅನ್ನೋದು ರೈತರ ಅಳಲು. ತೆಲಂಗಾಣಕ್ಕೆ ನೀರು ಬಿಡ್ತೀರಾ ನಮ್ಮ ಡ್ಯಾಂನಿಂದ, ಆದ್ರೆ ನಮ್ಮ ರೈತರಿಗೆ ನೀರಿಲ್ಲ, ಯಾಕೆ ನಮಗ್ ನೀರು ಬಿಡ್ತಾ ಇಲ್ಲ? ನಾರಾಯಣಪುರ ಡ್ಯಾಂನ ಎಡದಂಡೆ ಬಲದಂಡೆ ಕಾಲುವೆಗಳಿಗೆ ಮೊದಲು ನೀರು ಹರಿಸಿ, ಆನಂತರ ಬೇರೆ ರಾಜ್ಯದ ವಿಚಾರ ಅನ್ನುವಂಥದ್ದು ರೈತರ ಆಗ್ರಹ. ಸರ್ಕಾರ ರಾತ್ರಿ ಕದ್ದುಗುಚ್ಚಿ ತೆಲಂಗಾಣಕ್ಕೆ ನೀರು ಬಿಟ್ಟಿತ್ತು ಅನ್ನುವಂಥ ಒಂದು ಆರೋಪದ ನಡುವೆ ಈಗ ಯಾದಗಿರಿಯ ರೈತರು ಪ್ರತಿಭಟನೆಗೆ ಇಳಿದಿದ್ದಾರೆ. ರಾಜುಗೌಡ ನೇತೃತ್ವದಲ್ಲಿ ರೈತರು ಇವತ್ತು ಬೆಳಗಿನಿಂದಲೂ ಕೂಡ ಟ್ರ್ಯಾಕ್ಟರ್ ರ್ಯಾಲಿ ಮಾಡಿದ್ರು. ರಾಜುಗೌಡ ಅವರನ್ನ ವಶಕ್ಕೆ ಪಡೆದಿದ್ರು ಪೊಲೀಸರು. ಆ ಪೊಲೀಸ್ ವಾಹನದ ಮೇಲೆ ರೈತರು ರೊಚ್ಚಿಗೆದ್ದು ಕಲ್ಲು ತೂರಾಟ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರು. ದೊಡ್ಡ ಸಂಖ್ಯೆಯಲ್ಲಿ ರೈತರು ಜಮಾಯಿಸಿರೋದನ್ನ ನೋಡ್ತಾ ಇದ್ದೀವಿ. ಯಾದಗಿರಿಯಲ್ಲಿ ನೀರಿಗಾಗಿ ರೈತರು ಪ್ರತಿಭಟನೆ ನೋಡಿ. ನಮ್ಮ ರಾಜ್ಯದ ನೀರು ನಮ್ಮ ರೈತರಿಗೆ ಸಲ್ಲಬೇಕಾಗಿರ್ತಕ್ಕಂಥದ್ದು. ನಮ್ಮ ರಾಜ್ಯದ ಜನರಿಗೆ ಅನ್ನ ಬೆಳೆಯುವಂತ ರೈತ. ಸೊ ಅವರು ತಮ್ಮ ನೀರಿಗಾಗಿ ಎಷ್ಟು ಹೋರಾಟ ಮಾಡಬೇಕಾಗಿದೆ, ಎಲ್ಲೋ ಒಂದ್ ಕಡೆ ರೈತರಿಗೆ ಎಷ್ಟು ಮಟ್ಟಿಗೆ ಅನ್ಯಾಯ ಆಗ್ತಾ ಇದೆ ಅನ್ನೋದು ಇದರಲ್ಲಿ ಗೊತ್ತಾಗುತ್ತೆ. ನಮ್ಮ ಹಕ್ಕು ನೀರು ಅನ್ನುವಂಥದ್ದು ನಮ್ಮ ರೈತರ ಹಕ್ಕು. ಅದನ್ನ ಬೇರೆ ರಾಜ್ಯದವರಿಗೆ ಬಿಟ್ಕೊಡುವಂಥದ್ದು, ರಾತ್ರೋರಾತ್ರಿ ತೆಲಂಗಾಣಕ್ಕೆ ನೀರು ಹರಿಸಿರ್ತಕ್ಕಂಥದ್ದು. ಕೋರ್ಟ್ ಆರ್ಡರ್ ಇರಲಿ ಮತ್ತೊಂದಿರಲಿ, ಸರ್ಕಾರ ಅದನ್ನ ಸಮಸ್ಯೆನ ಬಗೆಹರಿಸಬೇಕು. ಬೇರೆ ರಾಜ್ಯಗಳ ಜೊತೆ ಮಾತುಕತೆ ಮುಖಾಂತರವೋ ಅಥವಾ ಅದೇನು ನೋಡಿ ಆ ಸಮಸ್ಯೆನ ಬಗೆಹರಿಸಬೇಕಾಗಿತ್ತು. ಸಾಗರ ಜಲಾಶಯದಿಂದ ಏನು ಜಲಾಶಯಕ್ಕೆ ನೀರನ್ನು ಹರಿಸಬೇಕಂತ ಹೇಳಿ ರೈತರು ಇವತ್ತೇನು ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಏನು ಇನ್ನು ಹುಣಸಗಿ ಪಟ್ಟಣದಿಂದ ಏನು ನಾರಾಯಣಪುರ ಡ್ಯಾಮ್ ವರೆಗೆ ಏನು ಆ ಪ್ರತಿಭಟನಾ ಟ್ರ್ಯಾಕ್ಟರ್ ರ್ಯಾಲಿಯನ್ನು ನಡೆಸ್ತಾ ಇದ್ರು. ಆ ಪ್ರತಿಭಟನಾ ರ್ಯಾಲಿಯನ್ನು ನಡೆಸ್ತಾ ಇದ್ರು. ಈಗಿನಲ್ಲೂ ಆ ಪ್ರತಿಭಟನಾ ರ್ಯಾಲಿಯನ್ನು ನಡೆಸ್ತಾ ಇರುವಂತಹ ಏನು ಪ್ರತಿಭಟನಾಕಾರರು ಶಾಂತಿಯುತವಾಗಿ ಮೊದಲಿಗೆ ಆ ಪ್ರತಿಭಟನೆಯನ್ನು ನಡೆಸ್ತಾ ಇದ್ರು. ಆದ್ರೆ ಈ ಒಂದು ಪ್ರತಿಭಟನೆಯಲ್ಲಿ ಯಾವಾಗ ಈ ಒಂದು ಕೆಬಿಜಿಎಲ್ ಅಧಿಕಾರಿಗಳು ಬಂದು ಮನವಿ ಪತ್ರವನ್ನು ಸ್ವೀಕರಿಸಿ ಇನ್ನೆರಡು ದಿನ ಈ ಒಂದು ನೀರನ್ನ ತಡೆದು ಆ ನೀರು ಬಿಡ್ತೀವಿ ಅನ್ನುವಂತ ಮಾತನ್ನು ಹೇಳ್ತಾರೆ, ಅವಾಗ ರೈತರು ಕೆರಳ್ತಾರೆ. ರೈತರು ಕೇರಳಿ ಸಂಪೂರ್ಣವಾಗಿ ರೈತರನ್ನ ಪೊಲೀಸರು ಇಲ್ಲಿ ನಾರಾಯಣಪುರ ಡ್ಯಾಂಗೆ ಮುತ್ತಿಗೆ ಹಾಕಲು ಯತ್ನ ಮಾಡ್ತಾರೆ. ಈ ಸಂದರ್ಭದಲ್ಲಿ ಪೊಲೀಸರು ಅವರನ್ನ ವಶಕ್ಕೆ ಪಡೆಯುವಂತ ಕೆಲಸವನ್ನ ಮಾಡ್ತಾರೆ. ಸದ್ಯ ಇದಾದ ಬಳಿಕ ಈ ಒಂದು ಕಾರ್ಯಕರ್ತರು ರೊಚ್ಚಿಗೆದ್ದು ಈ ಪೊಲೀಸರ ನಡುವೆ ಒಂದು ವಾಗ್ವಾದ ಶುರುವಾಗುತ್ತೆ. ವಾಗ್ವಾದ ಆದ ಬಳಿಕ ಪೊಲೀಸರು ಮತ್ತು ಸಾಕಷ್ಟು ರೈತರು ಸಹ ಏನು ಪೊಲೀಸ್ ವಾಹನವನ್ನು ತಡೆದು ಆ ಪೊಲೀಸ್ ವಾಹನದ ಒಂದು ಟೈರ್ ಹವಾವನ್ನು ಬಿಟ್ಟು ಸಾಕಷ್ಟು ಪ್ರತಿಭಟನೆಯನ್ನು ನಡೆಸ್ತಾ ಇರುವಂತದ್ದು. ಸದ್ಯ ಇಲ್ಲಿ ಸಾಕಷ್ಟು ರೈತರಿದ್ದಾರೆ, ಅವರನ್ನ ಮಾತಾಡ್ತೀನಿ. ಏನ್ ಹೇಳ್ತಾರೆ ಈಗ ನೀವು ಪ್ರತಿಭಟನೆ ಮಾಡ್ತಾ ಇದ್ರಿ, ರಾಜುಗೌಡ ಅವ್ರನ್ನ ವಶಕ್ಕೆ ಪಡೆದ್ರಿ, ಏನ್ ಹೇಳ್ತೀರಿ? ರಾಜುಗೌಡ್ರೆ ವಶಕ್ಕೆ ಪಡೆದ್ರು ಪೊಲೀಸರು, ಅರೆಸ್ಟ್ ಮಾಡಿಲ್ಲ. ಅವ್ರ ಬಗ್ಗೆ ಮನವಿ ಮಾಡ್ಕೊಂಡು ಗೌರವ ಸಾಕಷ್ಟು ಐತೆ. ಅವ್ರಿಗೂ ಯಾವಾಗಲೂ ಪೊಲೀಸ್ ಇಲಾಖೆ ಮೇಲೆ ಪೊಲೀಸ್ ಅಂದ್ರೆ ನಮ್ಮ ರಕ್ಷಣೆಗಾಗಿ ಐತೆ ಅನ್ನೋಂಥದ್ದು ಯಾವಾಗಲೂ ಅವರು ಹೇಳ್ಕೊಂತ ಬಂದಾರ. ಆ ರೈತರ ಹಿತಗೋಷ್ಠಿ ಸಲಿಯಾಗಿ ಕಿವಿ ಮಾತುಗಳು ಆಡ್ಲಿಕ್ಕೆ ಅವ್ರು ಕರ್ಕೊಂಡು ಹೋಯ್ತು, ಹೊರತಾಗಿ ಅರೆಸ್ಟ್ ಮಾಡಿಲ್ಲ. ಅಲ್ಲ ಅವ್ರನ್ನ ಮತ್ತೆ ವಶಕ್ಕೆ ಪಡೆದ್ರೆ ನೀವು ಯಾಕೆ ಅಷ್ಟೊಂದು ರೊಚ್ಚಿಗೆದ್ರಿ? ಇಲ್ಲ, ಜನರೆಲ್ಲ ಕನ್ಫ್ಯೂಸ್ ತಿಳ್ಕೊಂಡ್ರು, ಅದಕ್ಕಾಗಿ ವಶಕ್ಕೆ ಪಡೆದಾರ ಅಂತ ಹೇಳಿ. ಅದೇ ಹೌದೌದು, ಹೌದು. ಆದ್ರೆ ಅದು ಜನರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೈತಿ. ಅವ್ರ ಜೊತೆ ಹೋಗಿ ಸಹಕಾರದಿಂದ ಮಾತಾಡೋದು. ಏನ್ ಸರ್ ಪಡೆದಿಲ್ರಿ, ವಶಕ್ಕೆ ಪಡೆದಿಲ್ಲ ಸರ್. ಅದೇನು ಇನ್ನೊಂದಿಷ್ಟು ಹಂಗೆ ಜನರನ್ನ ಮಾತಾಡ್ತಾ ಹೋಗುವಂತ ಪ್ರಯತ್ನವನ್ನ ಮಾಡ್ತೀನಿ. ನೋಡ್ತಾ ಇರ್ಬೋದು ನೀವು, ಇಲ್ಲಿ ಸಾಕಷ್ಟು ಜನರಿದ್ದಾರೆ, ಅವರನ್ನು ಕೂಡ ನಾನು ಮಾತಾಡ್ತಾ ಹೋಗ್ತೀನಿ. ಇಲ್ಲೊಬ್ರು ಇದ್ದಾರೆ, ಮಾತಾಡ್ತೀನಿ. ಈಗ ರಾಜುಗೌಡರನ್ನ ವಶಕ್ಕೆ ಪಡೆಯುವಂತ ಕೆಲಸ ಆಯ್ತು, ನೀವು ರೈತರು ಪ್ರತಿಭಟನೆ ಮಾಡ್ತಾ ಇದ್ರಿ, ಏನ್ ಹೇಳ್ತೀರಿ? ನೋಡ್ರಿ, ನಾವು ರಾಜುಗೌಡನ ರೈತರ ಹೋರಾಟಗಾರ, ಹುಟ್ಟು ಹೋರಾಟಗಾರ ರಾಜುಗೌಡರು. ಈಗ ಮೈಸೂರು ಭಾಗಕ್ಕೆ ಎಂತ ಹೋರಾಟ ಮಾಡ್ತಾರ, ಇಲ್ಲಿ ಯಾರು ಮಾಡದಲ್ಲ, ಯಾರು ಎಂಎಲ್ಎಗಳು. ರಾಜುಗೌಡ ಏಕೈಕ ಎಂಎಲ್ಎ. ಯಾದಗಿರಿ ಡಿಸ್ಟ್ರಿಕ್ಟ್ ನೀರು ಬಿಡಿಸ್ಬೇಕಂದ್ರೆ ರಾಜುಗೌಡ ಬೇಕು. ಅವ್ರನ್ನ ವಶಕ್ಕೆ ಪಡೆದ್ರು, ನೀವು ಪೊಲೀಸ್ ವಾಹನದ ಮೇಲೆ ಬಡಿಯುವಂತ ಕೆಲಸ ಮಾಡಿದ್ರಿ, ಕೆಲವೊಂದಿಷ್ಟು ಹವಾ ಬಿಡುವಂತ ಕೆಲಸ ಮಾಡಿದ್ರಿ, ಇದಕ್ಕೆ ಏನ್ ಹೇಳ್ತೀರಿ? ಅದಕ್ಕೆ ನಾವೇನಿಲ್ಲ, ನಮ್ಮ ನಾಯಕರನ್ನ ನಾವು ಅರೆಸ್ಟ್ ಮಾಡ್ಕೊಂಡ್ರೆ ನಾವೇ ಕುಳಿಬೇಕ್ರಿ? ನಾವು ಸಾಯ್ತೀವಿ ಅವ್ರ ಜೋಡಿ ದಿಟ್ಟವಾಗಿ ನಾವು ಸಾಯ್ತೀವಿ. ಅದಕ್ಕೆಲ್ಲ ರೈತರು ನಾವು ಹೋರಾಟಗಾರರ. ರಾಜುಗೌಡ ಅರೆಸ್ಟ್ ಒಬ್ಬನು ಮಾಡಬೇಡ್ರಿ, ಎಲ್ಲ ರೈತರು ಮಾಡ್ರಿ. ನಾವು ಅವ್ರಗಳು ನಾವು ಪ್ರಾಣ ಕೊಡಕ್ ಸಿದ್ಧ ಇದೀವಿ. ಯಾಕಂದ್ರ ಕೆಲವೊಂದು ರೈತರು ಬೆಳೆಗಳು ಹಾಕಿ ಕುರಿ ಮರಿ ದನ ಬಿಟ್ಟಾರ ನೀರಿರ್ಲಾರ್ದಾಗ ಅಂತ ಬಸ್. ನಾಳೆ ನಮ್ಮ ಜೇಲಾಗ ನಮ್ಮ ಹುಟ್ಟು ಹೋರಾಟಗಾರ ರಾಜುಗೌಡ್ರ ನಮಗ್ ಬೇಕೇ ಬೇಕು ನೀರು. ರಾಜುಗೌಡ್ರ ಒಬ್ಬರಿಗೆ ಅರೆಸ್ಟ್ ಮಾಡೋದಲ್ಲ. ಯಾದಗಿರಿ ಡಿಸ್ಟಿಕ್
ರಾಯಚೂರು ಡಿಸ್ಟಿಕ್ ಯಾದಗಿರಿ ಡಿಸ್ಟಿಕ್ ಎಲ್ಲಾರನ್ನ ಹೋರಾಟ ಹೆಣ್ಣು ಮಕ್ಕಳ ತಗೊಂಡು ನಾವು ಹೋರಾಟ ಮಾಡ್ತೀವಿ. ನೀವೇನ್ ಹೇಳ್ತೀರಿ? ನಾವು ಅದನ್ನ ಸರ್ ಅದನ್ನೇ ನಾವೆಲ್ಲರೂ ಬಂದ್ಬಿಡ್ತೀವಿ ಆಚೆ. ಅವ್ರು ಒಬ್ಬನ ಹಾಕಿದಂಗಲ್ಲ, ಹೆಣ್ಣು ಮಕ್ಕಳು ಒಳ್ಳೆ ನಾಯಕರನ್ನ ಕಳ್ಕೊಂಡೆ ನಾವು. ಒಳ್ಳೆ ನಾಯಕರನ್ನ ಅಲ್ಲ, ಈಗ ತಮ್ಮ ನಾಯಕನನ್ನ ವಶಕ್ಕೆ ಪಡೆದಿರೋದ್ರಿಂದ ಇಲ್ಲಿರುವಂತಹ ರೈತರು ಸಹ ಸಾಕಷ್ಟು ಆ ಕೆರಳಿರುವಂತದ್ದು. ಹೀಗಾಗಿ ಏನು ಈ ಒಂದು ರೈತನನ್ನ ವಶಕ್ಕೆ ಪಡೆದ್ರೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇರುವುದು. ಈಗ ಹೊಲ್ದಾಗ ಏನ್ ಬೆಳೆ ಬೆಳೆದ್ರಿ ನೀವು? ನಾವು ಶೇಂಗಾ, ಸಜ್ಜಿ, ಭತ್ತ ಎಲ್ಲ ಬೆಳೆದವ್ರಿ. ಈಗ ಏನಾಯ್ತ್ರಿ ಇಲ್ಲಿ? ಎಲ್ಲ ಒಣಗಿ ಹೋಯ್ದ್ರಿ, ನೀರ್ ಕೊಡ ಅಂತ ಹೇಳಿವ್ರಿ. ಮತ್ತೆ ಕೊಡ್ತು ಅಂತ ನಾಳೆಯಿಂದ ಟೈಮ್ ತಗೊಂಡು ತಂದ್ರಿ. ಈಗ ಎಮ್ಎಲ್ಎ ಅರೆಸ್ಟ್ ಮಾಡುವಂತ ಕೆಲಸ ಮಾಡಿದ್ರಲ್ರಿ, ಅರೆಸ್ಟ್ ಯಾಕೆ ಆತ್ರಿ? ಅದಾದ್ಮೇಲೆ ಯಾವಾಗ ಬಿಟ್ರಿ? ಮೊದಲೇ ವಶಕ್ಕೆ ಪಡ್ಕೊಂಡಿದ್ರಲ್ಲ, ಅದಕ್ಕೆ ಹೇಳ್ತೀರಿ? ಯಾವ್ದ್ರಿ ಇರ್ಬೋದು ಪೊಲೀಸರು ಸದ್ಯ ಇವರನ್ನ ವಶಕ್ಕೆ ಪಡೆದುಕೊಂಡು ಹೋಗುವಂತ ಕೆಲಸಗಳು ಸದ್ಯ ನಡೀತಾ ಇರುವಂತದ್ದು. ಮಾಜಿ ಸಚಿವ ರಾಜೇಗೌಡ ಅವರನ್ನ ಈಗ ಸದ್ಯ ಪೊಲೀಸರವರು ವಶಕ್ಕೆ ಪಡಿತಾ ಇರುವಂತಹ ರೈತರ ಹೋರಾಟಕ್ಕಾಗಿ ಏಪ್ರಿಲ್ 10ರವರೆಗೆ ನೀರಾಡಿಸುವಂತೆ ಆಗ್ರಹಿಸಿ ಇವತ್ತೇನು ರೈತರು ನಾರಾಯಣಪುರ ಡ್ಯಾಮ್ ಅವರಿಗೆ ಟ್ರಾಕ್ಟರ್ ರ್ಯಾಲಿ ಮೂಲಕ ಬಂದು ಒಂದು ಪ್ರತಿಭಟನೆಯನ್ನು ನಡೆಸ್ತಾ ಇರುವಂತದ್ದು. ಸದ್ಯ ಈ ಒಂದು ಪೊಲೀಸರೇನು ಈ ಒಂದು ರೈತರ ಮನವಿಗೆ ಏನು ಅಧಿಕಾರಿಗಳು ಸ್ಪಂದಿಸಿದ ಹಿನ್ನೆಲೆಯಲ್ಲಿ ಇವತ್ತು ರೈತರು ನಾರಾಯಣಪುರ ಡ್ಯಾಮ್ಗೆ ಮುತ್ತಿಗೆ ಹಾಕೋದಕ್ಕೆ ರೆಡಿ ಆಗ್ತಾ ಇದ್ರು. ಸದ್ಯ ಈಗ ಹಿನ್ನೆಲೆಯನ್ನು ಆ ರೈತರು ಹಾಗೂ ಗರ್ವೆ ಆಗಿರ್ಬೋದು ಮತ್ತು ವಿವಿಧ ಸಂಘಟನೆಗಳ ಕಾರ್ಯಕರ್ತರನ್ನ ವಶಕ್ಕೆ ಪಡಿತಾ ಇರುವಂತಹ ದೃಶ್ಯಾವಳಿಗಳು ಸಹ ನೀವು ಈಗ ರಿಪಬ್ಲಿಕ್ ಕನ್ನಡದ ಕ್ಯಾಮೆರಾದಲ್ಲಿ ನೋಡ್ತಾ ಇರಬಹುದು. ಸಾಕಷ್ಟು ಈಗಾಗಲೇ ಏನು ಈಗ ನೂಕಾಟ ತಳ್ಳಾಟಗಳು ಸಹ ನಡೀತಾ ಇರುವಂತದ್ದು. ಏನು ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವೆ ಈಗೊಂದು ನೂಕಾಟ ತಳ್ಳಾಟಗಳು ಸಹ ನಡೀತಾ ಇರುವಂತಹ ಸದ್ಯ ನನಗೆ ರಾಜೇಗೌಡ ಅವರನ್ನು ಸಹ ಮಾತಾಡಿಸುವಂತ ಪ್ರಯತ್ನ ಒಂದ್ ನಿಮಿಷ ತಡಿ. ಸಾಕಷ್ಟು ಗೊಂದಲದ ವಾತಾವರಣ ಸಹ ಇಲ್ಲಿ ಮೂಡ್ತಾ ಇರುವಂತದ್ದು. ಯಾಕಂತಂದ್ರೆ ಈಗಾಗಲೇ ಪ್ರತಿಭಟನಾಕಾರರನ್ನ ವಶಕ್ಕೆ ಪಡಿತಾ ಇರೋದ್ರಿಂದ ಏನು ಸಾಕಷ್ಟು ಇಲ್ಲಿ ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವೆ ವಾಗ್ವಾದ ಸಹ ನಡೀತಾ ಇರುವಂತದ್ದು. ಯಾಕಂತಂದ್ರೆ ಈಗಾಗಲೇ ಏನು ಈ ಒಂದು ಪ್ರತಿಭಟನಾಕಾರರನ್ನ ವ್ಯಾನ್ ನಲ್ಲಿ ಹತ್ತಿಸುವಂತಹ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಆದ್ರೆ ಪ್ರತಿಭಟನಾಕಾರರು ಇವರು ಯಾವುದಕ್ಕೂ ಬಗ್ಗದೆ ಏನು ಈ ಒಂದು ರ್ಯಾಲಿಯಲ್ಲಿ ಮುಂದುವರಿಸಿ ನಾರಾಯಣಪುರ ಡ್ಯಾಮ್ಗೆ ನುಗ್ತೀವಿ ಅನ್ನುವಂತ ಒಂದು ಬಲವಾದ ಪ್ರಯತ್ನದಿಂದ ನುಗ್ತಾ ಇರುವಂತ ಸದ್ಯ ನೋಡ್ತಾ ಇರಬಹುದು. ಸದ್ಯ ಈಗ ಏನು ಈ ಒಂದು ಪ್ರತಿಭಟನಾ ಮೆರವಣಿಗೆ ಸಾಕಷ್ಟು ಉಗ್ರ ರೂಪವನ್ನು ತಾಳ್ತಾ ಇರುವಂತದ್ದು. ಯಾಕಂತಂದ್ರೆ ಈಗಾಗಲೇ ಈ ಒಂದು ಪ್ರತಿಭಟನಾಕಾರರನ್ನು ವಶಕ್ಕೆ ಪಡಿತಾ ಇರೋದ್ರಿಂದ ಸಾಕಷ್ಟು ಇಲ್ಲಿ ನೋಡ್ತಾ ಇರಬಹುದು ನೂಕಾಟ ತಳ್ಳಾಟಗಳು ಸಹ ನಡೀತಾ ಇರುವಂತದ್ದು. ಯಾಕಂತಂದ್ರೆ ಸದ್ಯ ಈ ಒಂದು ಪ್ರತಿಭಟನಾಕಾರರ ನೇತೃತ್ವದಲ್ಲಿ ನಡೀತಿರುವಂತಹ ರಾಜೇಗೌಡ ಅವರನ್ನ ಪೊಲೀಸರು ವಾಹನದೊಳಗೆ ನೂಕಿ ಹಾಕಲು ಯತ್ನ ಮಾಡ್ತಿದ್ದಾರೆ. ಆದ್ರೆ ಅದು ಸಹ ಈ ಒಂದು ಪ್ರತಿಭಟನಾಕಾರರು ಹೋಗುವಂತ ಕೆಲಸಗಳು ಆಗ್ತಾ ಇಲ್ಲ. ಹೀಗಾಗಿ ನೋಡ್ತಾ ಇರಬಹುದು ನೀವು ಸಾಕಷ್ಟು ಅದೇ ರೀತಿಯಾಗಿ ಸಾಕಷ್ಟು ಈ ಒಂದು ಪ್ರತಿಭಟನೆ ಸಹ ನಡೀತಾ ಇರುವಂತದ್ದು. ಕೆಲವೊಂದಿಷ್ಟು ಕನ್ನಡ ಪರ ಸಂಘಟನೆಗಳ ಹೊರಗೆ